ಮುಂದೆ ಬಿಚ್ಚಿ ಹೇಳು ಶ್ರೀಹರಿ ಜಗದೊಡ್ಡಾರೆ. ಏನಿಲ್ಲ ಪ್ರಾಣಕಾಂತೆ. ಸುಂದರಿ ಸುಂದರಿ ಇಲ್ಲ ಹೇಳುವನೆ ಕೇಳು. ಕಾಂತೆ ಹೇಳುವನೆ ಕೇಳು. ನೀನೀಗ ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಹೇಗೆ ಗೊತ್ತಾಗಬೇಕು? ನೀನು ಕೇಳುವ ರೀತಿ ವೃತ್ತಾಂತದ ಕೇಳುವ ಸುಂದರಿ ರುಕ್ಮಾಂಗ ಸೋಕದಲ್ಲಿ ಕೇಳಿದರೆ ಹೇಳುವೆಯಾ? ಅದೇನು ಹೇಳು ಸುಂದರಿ? ನಾನು ಕೇಳಿದರೆ ಖಂಡಿತ ಹೇಳಬೇಕು ನೋಡು. ಹೌದು ಸುಂದರಿ, ನೀ ಏನ್ ಕೇಳಬೇಕಂದ್ರೆ ನಾನು ಏನು ಕೇಳಬೇಕು ಅದನ್ನು ಹೇಳಬೇಕು. ಆಯ್ತು ಸುಂದರಿ. ನಿನಗೆ ಗೊತ್ತಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನು. ನಿನಗೆ ಗೊತ್ತಿಲ್ಲದ ವಿಷಯ ಯಾವುದಿರಬಹುದು? ಇರಬಹುದು ಸುಂದರಿ. ಪ್ರಿಯಾ ಪ್ರಿಯೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯಾ, ನನ್ನ ಮನದೊಳಗಿರುವ ವಿಷಯವು ನಿನಗೆ ಗೊತ್ತಿಲ್ಲವೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ನಿನ್ನ ಮಾತನ್ನು ಹೇಗೆ ನಂಬಲಿ ನಾನು? ಸ್ತ್ರೀಯರ ಮನಸ್ಸಲ್ಲಿ ಅದು ಏನು ಸುಂದರಿ? ಸ್ತ್ರೀಯರ ಮನದಲ್ಲಿ ಇರೋದು ಅದು ಏನು ಸುಂದರಿ? ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು.
ಈ ನಾಮವೇ ನನಗೆ ಸಾರ್ಥಕ. ಸುಂದರಿ, ಪ್ರಿಯ, ಹಾಗಾದ್ರೆ ಮತ್ತೆ ಹೇಳುವುದು ಚೆನ್ನಾಗಿ ಕೇಳು. ಅಲ್ಲಿ ಹೇಳು. ಹೇಳುವನೆ ಕೇಳು. ಏನು ಹೇಳಿದೆಯಲ್ಲ? ಪ್ರಾಣದ ಕೇಳು. ಏನ್ ಹೇಳಿದೆಯಲ್ಲ? ಪ್ರಾಣಿ ಹೇಳುವನೆ ಕೇಳು. ಕೇಳು ಹೇಳು. ಗಯನೆಂಬ ಗಂಧರ್ವನ ಸೂರ್ಯ ಹಸ್ತ ಹಾಗುವ ಮುನ್ನ ಚಕ್ರದಿಂದ ಗಿರವಾಡಿವೆ ನಾನು. ಪಂಚಪಾಂಡವರು ಭಯವನ್ನು ನಯರು. ಪಂಚಪಾಂಡವರು ಭಯವನ್ನು ನಯರು. ಅರ್ಜುನ ದೇವಿಯೊಳಗೆ ಬರುವರು. ಅರ್ಜುನ ದೇವಿಯೊಳಗೆ ಬರುವರು. ಓ ಭೀಮರಾಜನ ಕುಮಾರಿ ಸುಂದರಿ, ಹೇಳು ಮನದಾಯೇನೆ ನಿನಗೆ ಗಾಬರಿ. ತಿಳಿಸುವೆಯಲ್ಲ ಮರ್ಮವ. ತಿಳಿಸುವೆಯಲ್ಲ ಹೌದು ಪ್ರಿಯೆ, ಎಂಥ ಮಾತನ್ನು ಹೇಳಿಬಿಟ್ಟೆ ನೀನು. ಇದ್ದ ಮಾತನ್ನು ಹೇಳು ಸುಂದರಿ. ನಿಜವೇ? ನಿಜವೇ ಸುಂದರಿ. ಏನದು ಸವಿಸ್ತಾರವಾಗಿ ಹೇಳು. ಅಹೇ ಸುಂದರಿ, ಪ್ರಿಯ, ಅಹೇ ಸುಂದರಿ ರುಕ್ಮಾಂಗ ಸೋದರಿ. ಅಹೇ ರುಕ್ಮಾಂಗ ಸೋದರಿ, ನೀನು ಏಕೆ ಆಗುವೆ ಗಾಬರಿ? ಈ ಯುದ್ಧದಲ್ಲಿ ಸಂಗಮತಿ ಬಿಡಿಸುವೆನು, ಚೆನ್ನಾಗಿ ಕೇಳು. ಇಂದಿನ ದಿನದ ಮಣಿಪುರದ ಏಕೈಕ ಪುತ್ರ ಗಯ ಮಹಾರಾಜನಿಗೆ ನಾಳಿನ ಸಾಯಂಕಾಲದೊಳಗೆ ಎನ್ನ ಸುದರ್ಶನ ಚಕ್ರದಿಂದ ಶಿರವನ್ನು ಹರಗಿಡುವೆನೆಂದು ಶಪಥವನ್ನು ಮಾಡಿರುವೆ. ಅಹೋ ಕಾಂತೆ, ಈ ಶಪಥವು ಹರಳಿತು ಗಯನು ಮುಖಾರದಿಂದ ದೃಪದ ನಂದಿಯ ಬಳಿಗೆ ಹೋಗಿ ಕಲಿ ಪಾರ್ಥನು ಶ್ರೀ ಹರಿವಣನೆ ಯುದ್ಧ ಮಾಡಿ ಗಯನ ಕಾಪಾಡುವುದು ಬೇಡಿದ ಕಾರಣ ಸುಂದರಿ ತಿಳಿತೆ ಈ ಯುದ್ಧದ ಪರಿ. ಅಹೇವಲ್ಲವೇ, ನಾವಿಂದು ಹೋಗಿ ಬರುವೆ. ನಿನ್ನ ಅರಮಂದಿರಕ್ಕೆ ತೆರಳು ಕಾಮಿನಿ ಕಲಾಂಸಗಾಮಿನಿ. ದೇವ, ದೇವಿ, ಇದುವರೆಗೂ ಪಾಂಡವರನ್ನು ಎಡಬಿಡದೆ ಕಾಪಾಡಿಕೊಂಡು ಬಂದಿರುವೆ. ಹೌದು ಕಾಂತೆ. ಈಗಲೂ ಕೂಡ ಅದನ್ನ ನೆನಪಿಟ್ಟುಕೋ. ಹೌದು ಕಾಂತೆ. ಅರ್ಜುನ ಅಂಥವರನ್ನು ಮಾತ್ರ ಕೈ ಬಿಡಬೇಡ, ಪಾಂಡವರನ್ನು ಕೈಯೇ ಬಿಡಬೇಡ. ಯುದ್ಧದಲ್ಲಿ ಏನಾಗುವುದು ನನಗೇನಿಗೂ ಗೊತ್ತಾಗಬೇಕು ಕಾಂತೆ. ಪ್ರಿಯ, ಪ್ರಿಯೆ, ಎಂಥ ಕಷ್ಟದ ಸಮಯದಲ್ಲಿ ಪಾಂಡವರನ್ನು ಕಾಪಾಡಿ ಆ, ಎಂದು ಯುದ್ಧಕ್ಕೆ ಅರ್ಜುನ ಬರುವನೆಂದು ಹೇಳಿದೆ. ಹೌದು ಸುಂದರಿ. ಪ್ರಿಯ, ಪ್ರಿಯೆ, ಮನಸ್ಸಿನಲ್ಲಿ ಸ್ವಲ್ಪ ದೂಡವು ಹೆಚ್ಚಾಗಿರುವುದು. ಅದೇನಿಲ್ಲ ಸುಂದರಿ. ಕಾಂತ, ಕಾಂತೆ, ನನ್ನ ಮುಗಿದು ಕೇಳಿಕೊಳ್ಳುವೆನು, ಪಾಂಡವರನ್ನು ಕೈ ಬಿಡಬೇಡ ದೇವ. ದತ್ತ ಬಾಂಧವ, ನಿನ್ನ ಇಷ್ಟದಂತೆ ಆಗಲಿ ಕಾಂತೆ. ಎಲ್ಲ ಸಾರಥಿ ದೇವ, ನಾವಿನ್ನು ಯುದ್ಧಕ್ಕೆ ಹೊರಡೋಣ. ನನ್ನ ರಂಗದಲ್ಲಿ ತ್ಯೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾರಥಿ ಅತಿ ಜಾಗೃತಿ. ಅದೇ
ವಿಚಿತ್ರವಾದ ಸಂಗತಿ. ಅದೇನು ದೇವ? ಎನ್ನ ಮಿತ್ರನಾದ ಭಕ್ತನಿರುವ ದಾರ್ಕೆಯೋ ಅಥವಾ ಗಾನ ಗಂಧರ್ವನ ಕರಡಿ ಮನೆ ಗುಹೆಯೋ ಆಹೋ ಗಯ ಮಹಾರಾಜನಾದ ಗಂಧರ್ವ ಆಹೋ ಗಂಧರ್ವ ರಾಜನಾದ ಗಯ ಮಹಾರಾಜನೇ ಇತ್ತ ಬಾ ಚಿತ್ತ ಬಿಟ್ಟು ಕೇಳು. ಇದೇ ನೋಡು ದ್ವಾರಕೆ ಎಂಬ ಪಟ್ಟಣ ಹಾಳು ಬಿದ್ದ ಮನೆಗಳಿಂದ ತೊಡಗೂಡಿ ವನ್ಯ ಪ್ರಾಣಿಗಳು ವಾಸಿಸುತ್ತಿರುವ ಭೀಕರವಾದ ಕಾಡು. ಈ ದ್ವಾರಕೆಯು ಅದ್ಭುತವಾಗಿ ಕಾಣಿಸುವುದಕ್ಕೆ ಕಾರಣವೇನೆಂದರೆ ಪುಣ್ಯಲೋಚನನಾದ ಎಲ್ಲ ನಗದೊಡೆಯನ್ನು ಮಧುರಾ ನಗರದಲ್ಲಿ ಜನಿಸಿ ಅವನ ಸೋದರ ಮಾವನಾದ ಕಂಸಸೂರನ ಕರದೊಳಗಿನ ಜಲಪಿಸುವ ಕಟ್ಟಕದಿಂದ ತಪ್ಪಿಸಿಕೊಂಡು ಹುಟ್ಟಿದ ದಿನವೇ ಊರು ಬಿಟ್ಟು ಈ ದ್ವಾರಕೆಯಲ್ಲಿ ಬಂದು ನೆಲೆಸಿದನಂತೆ. ಪುಣ್ಯಲೋಚನನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಪಾದ ಸ್ಪರ್ಶದಿಂದ ಹಾಳು ಬಿದ್ದು ದ್ವಾರಕೆಯು ಪಕ್ಷಿಧಾಮದಂತೆ ಅದೆಷ್ಟು ಚಿಲಿಪಿಲಿಕೊಳ್ಳುತ್ತವೆ ನೋಡು. ಇದೆಲ್ಲ ಸೃಷ್ಟಿಕರ್ತನ ನಿಯಮ. ಇದು ಹಾಗಿರಲಿ ಈ ಕಡೆ ನೋಡು ಕೊಲ್ಲುತ್ತಿರಿಯಾದ ಸುರತ ನಾರ್ಯನು ಅದೆಷ್ಟು ಶೃಂಗಾರ ಮಾಡಿಕೊಂಡು ಶ್ರೀಮನ್ನಾರಾಯಣನ ಪಾದ ಸೇವೆಗೆ ನಿಂತಿಗಾರೋ. ಎಲೆ ಸಾರುತ್ತಿದೆಯೇನೋ ಆಶ್ಚರ್ಯ. ಎಲ್ಲಿ ನೋಡಿದರಲ್ಲಿ ನಾಟ್ಯ ನೃತ್ಯಗಳು ನರ್ತಿಸುತ್ತಿರುವ ನಾಗರಿಕರು ಅದೆಷ್ಟು ಸುಂದರವಾಗಿ ಗಾನಗೈವರು ನೋಡು. ಹೇ ಗಯ ಮಹಾರಾಜನೇ, ಇದೆಲ್ಲ ನೋಡಿದರೆ ಶ್ರೀಕೃಷ್ಣನು ಈ ದ್ವಾರಕೆಗೆ ಬಂದು ಪಾದಾರ್ಪಣೆ ಮಾಡಿದ ಪುಣ್ಯವೆಂದು ತಿಳಿಯಬೇಕು. ಇದು ಹಾಗಿರಲಿ ರಣರಂಗದ ಕಡೆ ಹೋಗೋಣ ನೋಡಿ. ಹಕಟಕಟ ನಿನ್ನ ಮಾಯ ಜಲವು ನನಗೆ ತಿಳಿಯದೆ. ಆಹೋ ಗಯ ಮಹಾರಾಜನೇ, ಈ ಕಡೆ ನೋಡು. ಕಣ್ಣು ಕಾಣುವವರಿಗೆ ಜನಗಳ ತಲೆಗಳನ್ನು ನೋಡು. ಇಲ್ಲಿನ ಜನ ಸಂಧಾನ ನೋಡಿದರೆ ನಾನೆಂದು ಕಾಣಲಾರದ ಅದ್ಭುತವನ್ನು ಕಂಡೆನೆನ್ನುವ ಆನಂದಮಯ ಒಂದು ಕಡೆ ದ್ರುಪದನಂದನೆ ಸ್ವಯಂವರದಲ್ಲಿ ಇಲ್ಲಿನ ಜನ ಸಂಧಾನ ನಡೆದಿರಲಿಲ್ಲ. ಹಾಗಿರಲಿ ಇದು ಹಾಗಿರಲಿ ಶ್ರೀಕೃಷ್ಣನಿರುವ ಸ್ಥಳ ನೋಡು. ಕತ್ತಲು ಗವಿಯಂತೆ ಸುತ್ತಲೂ ಮುತ್ತಿಕೊಂಡಿರುವ ಸೇನಾಧಿಪತಿಗಳ ಸಮೂಹ ನೋಡು. ಮಧ್ಯದಲ್ಲಿ ಆದಿಶೇಷನ ಮುಕಟಕ್ಕೆ ಮಲಗಿರುವ ಎಲ್ಲ ರಥದೊಡೆಯನಾದ ಶ್ರೀಕೃಷ್ಣನ ನೋಡು. ತೆನೆಯ ಬಾಟಿಗೆ ಏನು ಅರಿತವನಂತೆ ಶಾರದೆಯ ಕಂದನಾದ ನಾರದನು ಅದೆಷ್ಟು ಸೊಗಸಾಗಿ ನಿಂತಿದ್ದಾನೆ ನೋಡು. ಇದು ಹಾಗಿರಲಿ ಶ್ರೀಕೃಷ್ಣನಲ್ಲಿ ಹೋಗೋಣ ನೋಡಿ. ಪಾರ್ವತಿ ಅದು ಜಾಗೃತಿ. ಕಮಲಾಚನೆ ನಿನ್ನ ಪಾದ ಪದ್ಮಗಳಿಗೆ ವಂದನೆ. ಸಮರ್ಥವಾಗಿ ಬಂದು ವಂದನೆ ಮಾಡುವೆನು ಪಾರ್ಥ, ಹತಿಗಳು ಸಮರ್ಥ. ಆಹೋ ಚರಚಾಕ್ಷನೆ, ಅಹೋ ಕಲಿ ಪಾರ್ಥನೆ, ಮೂರು ಲೋಕಗಳ ನೇತ್ರದಲ್ಲಿ ಇರಿಸಿ ಕಾಯುವ ದೀನದ ಹೆಸರನೆ. ಈ ಬಡ ಮಧ್ಯಪ ಪಾಂಡವನ ಕಷ್ಟದಷ್ಟು ನಿನಗೆ ಹೇಗೆ ತಾಗಿತು? ಈ ಬಡ ಪಾಂಡವರ ಮೇಲೆ ನಿನಗೆ ಹೇಗೆ ಕನಿಕರ ಹುಟ್ಟಿತು? ಆಹೋ ಮರಹರ ಅರ್ಜುನ, ಶಿರಬಿ ಒಳಗೆ ಉತ್ತರಿಸಿದ ಲಕ್ಷ್ಮೀವರ ಮರದೊಳಗಿನ ಹಣ್ಣು ಎಲೆಯು ಉದುರುವಾಗ ಪಕ್ಕದಲ್ಲಿನ ಹಸುರೆಲೆಯು ಪಕ್ಕ ನನಗುತ್ತಿರುವುದಂತೆ. ಅಯ್ಯೋ, ನಾನು ಕಷ್ಟದ ಕಾರ್ಮೋಟವನ್ನು ತಿಳಿದವನಂತೆ ನಟನೆ ನಡೆಸುವೆ. ನಗದರೇ ಕಾಪಾಡು ನನ್ನನ್ನು ಬೇಗನೆ. ಅಹೋ ಕಲಿ ಪಾರ್ಥ, ಸ್ವಾಮಿ ಪರಮಾತ್ಮ ಹೇಳುವನೆ ಕೇಳು. ಅದೇ ವಿಸ್ತಾರವಾಗಿ ಹೇಳು. ಸುವರ್ಣ ವೀರ ರಣರಸೂರ, ಕೇಳು
ಪೈಕುಟವು ಬಗೆದು ಬಿಲ್ಲು ನಿಪ್ಪಣನಾದ ಬಿರುದಾಂತಕಿನಾದ ಪಾರ್ಥ. ಮುರಹರ ಈ ಲೋಕದವರು ಕೃಷ್ಣ ಅರ್ಜುನರೆಂದರೆ ಒಂದೇ ಪ್ರಾಣವು ಎರಡು ದೇಹದಂತಿರುವವು. ಹೌದು ಪರಮಾತ್ಮ. ಪಾಲ್ಗುಣ ಪರಮಾತ್ಮ ಅಂದಿನ ದಿನದೊಳಗೆ ಗಯಮಾರದನು ಶಾಪವು ಕೊಟ್ಟಿರುವೆನು ನಿಜ. ಆ ಶಾಪವ ಈ ಮೋಚನ ಹಿಂದಕ್ಕೆ ತೆಗೆದುಕೊಳ್ಳುವುದು ಶಾಪವಿಲ್ಲದ ಮಾತು. ಪಾಲ್ಗುಣ ಸ್ವಾಮಿ ಪರಮಾತ್ಮ ನೀನೇಕೆ ಬಂದಿರುವಿ ಪಾಲ್ಗುಣ ಎನ್ನ ಮತ್ತು ಕೇಳು ಈ ಕ್ಷಣ. ಆಹೋ ರಕ್ಷ ಶಾಂತಕನಾದ ಲಕ್ಷ್ಮೀಕಾಂತನೇ, ಸಹೋ ಸುಭದ್ರಿಕಾಂತನೇ, ಸುಜ್ಞಾನ ನಿಧಿಯಾದ ಪ್ರತಿ ಮುದ್ದೇನೆ ನನ್ನದೊಂದು ವಿಜ್ಞಾಪನ ಆಲಿಸೇ ಕೃಪಕರನೇ. ಅದೇನು ಚೆನ್ನಾಗಿ ಹೇಳು ನರವರ. ನಿನ್ನಂತಹ ದೇವಾದಿ ದೇವನು ಎನ್ನ ರಥಕ್ಕೆ ಸಾರಥಿ ಆದಾಗ ದೇಹದ ಕಣಕಣಗಳಲ್ಲಿ ಶಕ್ತಿ ಮಾಯ ವೆಚ್ಚಾಗುವುದಲ್ಲದೆ ಕಡಿಮೆ ಆಗಬಲ್ಲದೆ. ಅಹೋ ನಾರಾಯಣ, ಅಹೋ ಕಿರೀಟಿ, ಪರ್ವಳಿಯ ಕಾಲದಲ್ಲಿ ಎನ್ನ ಮುದ್ದು ಮಾಡಿದಳಾದ ದ್ರುಪದ ನಂದನಿಗೆ ಶಾರದೆಯ ಕಮ್ಮನಾದ ನಾರದನು ಮರ ಮೋಸವನ್ನಿಟ್ಟು ಗಯ ಮಾರದನ್ನು ಉಳಿಸಿಕೊಳ್ಳುವೆನೆಂದು ಅಭಯ ತೆಗೆದುಕೊಂಡನಂತೆ. ಓ ಮುರಹರ, ಅರ್ಜುನ ಒಂದು ಕಾಲಕ್ಕೆ ಶಬ್ದವು ಮೇಲೆ ನಡೆದರೆ ಬಳಿರೆ ಪಾಂಡವರ ಹೈವನ್ನು ಕಟ್ಟಿನಡಿಯಾದ ದ್ರೌಪದಿ ಮೃತರಾಗುವುದು ಸಹಜ. ಇದನ್ನರಿತು ನೀನು ಗೈರನ್ನು ಸಂಭರಿಸಬೇಡ, ಸಂಭರಿಸಗಲೇ ಎಷ್ಟು ಮಡಿದ ಪ್ರಾಣವನ್ನು ಬೇಗನೆ. ಅಹೋ ಎನ್ನ ಪವಿತ್ರ ಮಿತ್ರನಾದ ಕಲಿಪಾರ್ಥ. ಪರಮಾತ್ಮ ಹೇಳುವನು ಕೇಳು, ಅದೇ ವಿಸ್ತಾರವಾಗಿ ಹೇಳು. ಅಹೋ ಎನ್ನ ಪವಿತ್ರ ಮಿತ್ರನಾದ ಕಲಿಪಾರ್ಥ, ಪರಮಾತ್ಮ ನೀ ಯುದ್ಧಕ್ಕೆ ಬಂದಿದ್ದೆ ವ್ಯರ್ಥ. ಅದು ಏತಕ್ಕೆಂದರೆ, ಅದು ಯಾತಕ್ಕೆ ಪರಮಾತ್ಮ? ಒಂದು ನೀತಿಯನ್ನು ಹೇಳುವೆನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಉತ್ಪತ್ತಿ ಸಿದ್ಧಿ ಲಯಂಚ ಕರ್ಮೇಣಿತ್ತಿ ಲಯಂಚ ಬ್ರಹ್ಮಣೆ ಕರ್ಮೇಚ. ಅರ್ಜುನ ಪರಮಾತ್ಮ ಇದರ ಅರ್ಥವನ್ನು ಹೇಳುವೆನು ಚೆನ್ನಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು ಪರಮಾತ್ಮ. ಉತ್ಪತ್ತಿ ಸಿದ್ಧಿ ಲಯಗಳೆಂಬ ತ್ರಿಭುಜಗಳು ಸಾಕ್ಷಾತ್ ಬ್ರಹ್ಮದೇವನೇ. ಸಿಂಧು ಸಾಯಂಕಾಲದೊಳಗೆ ಗಯನು ವೃತ್ತತ್ವ ಆಗಬೇಕೆಂದು ಬ್ರಹ್ಮನು ಲಿಖಿತ ಬರೆದಿರುವಾಗ ನಾನಾದರೆ ಅವನನ್ನು ಬದುಕಿಸುವುದು ಸಾಧ್ಯವಿಲ್ಲದ ಮಾತು. ಪಾಲ್ಗುಣ ಆಹೋ ನಾರಾಯಣ, ಮಿಂಚು ಹೋದ ಹೊಡೆದುಕೊಂಡರು ಬಂದ ಫಲವಿಲ್ಲ. ಪಾಲ್ಗುಣ ನನ್ನ ಮತ್ತು ಕೇಳು ಈ ಕ್ಷಣ. ಆಹೋ ರಾಜ್ಯ ಶಾಂತಕನಾದ ಲಕ್ಷ್ಮೀಕಾಂತನೇ, ಅಹೋ ಸುಭದ್ರಿಕಾಂತನೇ, ಆಹೋ ಕೇಶವ, ಅಹೋ ಅರ್ಜುನ, ನಾನೆಂದು ಹೊಡೆದುಕೊಂಡರೂ ನೀತಿ ಪಾಠ ಹೇಳುವುದು ಬಿಡಲಿಲ್ಲ. ಆಹೋ ಮುರಹರ, ಅಹೋ ಕಲಿಪಾರ್ಥ, ಆಹೋ ಮುಹೂರ್ತನೇ, ಅಹೋ ಅರ್ಜುನ, ಹಿಂದಕ್ಕೆ ಸದಮರ ಪವಿತ್ರನಾದ ಸರಸ್ವತಿಯವರ ಕಂದನಿಗೆ ಗಯನಂ ಕಾಪಾಡುವನೆಂದು ವಚನ ಕೊಟ್ಟಿರುವೆನು. ಶ್ರೀಮನ್ನಾರಾಯಣನ ಪಾದಗಳಿಗೆ ಕಾಪಾಡುವನು. ಅಲ್ಲಿಗೂ ಶ್ರೀಮನ್ನಾರಾಯಣನ ಮಾತಿಗೆ ಒಡಂಬಡಿಯುತ್ತಾರೆ ಬಳಿದೆ ಕಾತಾಡಿ ಆದರೆ ಕಾಪಾಡುವೆನೆಂದು ಹೇಳುವೆನು. ಈ ಮಾತಿನ ಪ್ರಕಾರ ನೀನು ಯುದ್ಧಕ್ಕೆ ನಿಲ್ಲುವುದಾದರೆ ಯುದ್ಧಕ್ಕೆ ನಿಲ್ಲು. ಸಮರಂಗದ ನಿನ್ನೊಡನೆ ಕಾತಾಡಿ ಗಯನಂ ಕಾಪಾಡುವನು ಕೃಷ್ಣ. ಯುದ್ಧಕ್ಕೆ ನಿಲ್ಲು ಈ ಕ್ಷಣ. ಕಲಿಪಾರ್ಥ ನಾರಾಯಣ ಹೇಳುವನು ಕೇಳು. ಪಾರ್ಥ
ಪರಮಾತ್ಮ ಈ ಲೋಕದೋಳು ನಿನಗ್ಯಾರು ಸಾಟಿ ಅರ್ಜುನ. ಪರಮಾತ್ಮ ಮೂರು ಜಗದೋಳು ಪೂಜಿತರು ಹೃದಯ ಕಲಿಸಿದ ಗಾಂಡೀವಿ ಈಗ ನನ್ನೊಡನೆ ಸಮರ ಜಯ ಸಾಧಿಸಿ ಗಯನನ್ನು ಕಾಪಾಡಿದರೆ ಕಾಪಾಡಬಹುದು. ಕಲಿಪಾರ್ಥ ಸ್ವಾಮಿ ಪರಮಾತ್ಮ ನಮ್ಮ ವೀರರನ್ನ ಗೆಳತನಕ್ಕಿಂತಕ್ಕಿಟ್ಟು ಇವತ್ತೊಂದು ದಿವಸ ಹೋದರೂ ಕಾದಾಡೋಣಪ್ಪ. ನಮ್ಮ ವೀರವರಿಗೆ ಯಾರಿಗೆ ಜಯ ಸಿಗುವುದು ನೋಡೋಣ ಪಾರ್ಥ. ಕಾದಾಡುವುದು ನನ್ನ ನಿನ್ನ ಸಾಮರ್ಥ್ಯ. ಆಹೋ ನಿಟಿಲಾಕ್ಷ ನೆಲೆಸಿದ ನಿಮ್ಮರಹರ ಅಹೋ ಕಿರೀಟಿ ಬಾಣ ಮಾಯಾಕಾರ. ಅಹೋ ನಾರಾಯಣ ಅರ್ಜುನ ನಿನ್ನಕ್ಕೆ ನಿನ್ನ ಭಕ್ತನಾದ ಪ್ರಹ್ಲಾದನ ಮೊಮ್ಮಗನ ಬಲ ಚಕ್ರವರ್ತಿಯೋ ಮುಕ್ಕೋಟಿ ದೇವಾನು ದೇವತೆಗಳಿಗೆ ಉಪಕರಣ ಕೊಟ್ಟ ಕಾಲಕ್ಕೆ ಇದನ್ನ ಅಂತ ನೀನು ಅತಿಥಿಯ ಗರ್ಭದೊಳಗೆ ವಾಮನ ಮೂರ್ತಿಯಾಗಿ ಭೂಮಿಗೆ ಅವತರಿಸಿ ಬಲಿ ಚಕ್ರವರ್ತಿಯ ಸಭೆಗೆ ನೀನು ಹೋಗುತ್ತಿರಲು ನೀನು ಮಾಡುವ ಮೋಸದ ಕೃತ್ಯವನ್ನು ಅರಿತ ದೈತ್ಯ ಗುರುವಾದವ. ಶುಕ್ರಚಾರ್ಯನಿಂದ ಬೆಳಗಿನ ದಪ್ಪೆಯಿಂದ ಅವನ ಕಣ್ಣುಗಳನ್ನು ತೆಗೆದ ಮಹಾಯಾಕಾರನ ನೀನು. ಆಹೋ ಕಮಲದೊಳ ನೇತ್ರನೇ. ಅರ್ಜುನ ಇದು ಹಲ್ಲದ ತಾವು ಬಂದ ಕಾರಣವೇನು, ತಮಗೇನು ಬೇಕೆಂದ ಬಳಿ ಕೇಳಿದ ಬಳಿ ಚಕ್ರವರ್ತಿಗೆ 3 ಪಾದ ಭೂಮಿಯನ್ನು ಬೇಡಿ 1 ಪಾದ ಆಕಾಶಕ್ಕಿಟ್ಟು ಇನ್ನೊಂದು ಪಾದ ಅವನ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದು ಕಬಡ್ಡಿ ನೀನು ನಾರಾಯಣ ಅಹೋ ಕಿರೀಟಿ ಪರಮಾತ್ಮ ಆಗಿ ಹೋದ ಘಟನೆಗಳು ಮನದಲ್ಲಿ ಮರಿಗಿದರೆ ಬಂದ ಫಲವೇನು? ಪಾಲ್ಗುಣ ಪರಮಾತ್ಮ ದಯಮಾರದನ ಶಾಪವನ್ನು ಕೊಟ್ಟಿರುವೆನು ನಿಜ. ಆ ಶಾಪವ ವಿಮೋಚನೆ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲದ ಮಾತು. ಅರ್ಜುನ ಪರಮಾತ್ಮ ಈ ಯುದ್ಧಕ್ಕೆ ಬಂದಿದೆ ಪಾಲ್ಗುಣ ಎಲ್ಲ ಮಾತು ಕೇಳೋ ಈ ಕ್ಷಣ. ಆಹೋ ಕಮಲದಳ ನೇತ್ರನೇ. ಅಹೋ ಕಲಿಪಾರ್ಥನೆ ಯುದ್ಧದಲ್ಲಿ ತೋರಿಸುವೆ ನನ್ನ ಬಿಂಕರ. 3 ಲೋಕಗಳಲ್ಲಿ ಶ್ರೀಕೃಷ್ಣನವರ ಬಲದಿಂದ ಅರ್ಜುನನ ದಶನಾಮಗಳನ್ನು ಹೊಂದಿದೆ ನನ್ನ ಮಾತು ಇಂದಿಗೆ ತೆಗೆದು ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಮುಂದಿಟ್ಟು ನಿನ್ನೊಡನೆ ಸರಿ ಕಳಗ ಮಾಡುವೆ. ಬಳಿರೆ ಶ್ರೀ 3 ಲೋಕಗಳಲ್ಲಿ ಕಲಿಪಾರ್ಥನ ಬಲದ ಅಂಕಿತವನ್ನು ತೋರುವರೆ ಕೃಷ್ಣ ಯುದ್ಧಕ್ಕಿರಲೋ ಈ ಕ್ಷಣ. ಎಲ್ಲ ಸಾರಥಿ ಅಹೋ ಕಲಿಪಾರ್ಥ ಇಕೋ ಎನ್ನ ಚಕ್ರ ಅಸ್ತ್ರವು ಬಿಡುವೆ. ಇದಕ್ಕೆ ತಕ್ಕ ಅಸ್ತ್ರವನ್ನು ಬಿಟ್ಟು ಯುದ್ಧ ಪೂರ್ಣಗೊಳಿಸುವ ಪಾಲ್ಗುಣ ಅಸ್ತ್ರವನ್ನು ಬಿಡುವನು ಈ ಕ್ಷಣ. ಆಹೋ ಜನಾರ್ದನನೇ ನಿನ್ನ ಕಲಿಪಾರ್ಥ ಆಹೋ ಜನಾರ್ದನನೇ ಅರ್ಜುನ ನಿನ್ನ ಶಸ್ತ್ರಾಸ್ತ್ರಗಳನ್ನು ಗಂಡಿಸಿ ರಾಶಿಯಾಗಿ ನೆಟ್ಟಿರುವೆನು. ಈಗ ನಿನ್ನ ಹೆಸರಿ ಹಸ್ತ್ರಗಳನ್ನು ನನ್ನ ಮುಂದೆ ಸರಿ ಹೋಗಲಾರು. ಬಿಡು ದೇಶವ ವಿರುದ್ಧವಾಗುವುದು ನಿನ್ನಿಂದ ಈ ಕ್ಷಣವ. ಎಲ್ಲ ಸಾರಥಿ ಇದೇನು ಆಶ್ಚರ್ಯವು? ಪಾಲ್ಗುಣನ ಶಕ್ತಿಯಿಂದ ನನ್ನ ಅಸ್ತ್ರಗಳೆಲ್ಲ ನಾಶವಾಗಿ ಹೋದವು. ಹೌದು ದೇವ. ಅಹೋ ಅದು ಹಾಗಾದರೆ ಪಾಲ್ಗುಣನ ಮೋಸವನ್ನು ಇಟ್ಟು ಇವತ್ತೊಂದು ಯುದ್ಧವನ್ನು ಮಾಡುವನು. ಅಹೋ ಕಲಿಪಾರ್ಥ ಪರಮಾತ್ಮ ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಎಚ್ಚರಬೇಕು ನಾರಾಯಣ. ಇವಾಗ ನನ್ನಲ್ಲಿರುವುದು ನಾರಾಯಣಾಸ್ತ್ರ ಹೊಡಿಯುವು. ಈಗ ಹೊಡಿಯುವನು ಪಾರ್ಥ ಕಾದಾಡುವುದು ನನ್ನ ನಿನ್ನ ಸಾಮರ್ಥ್ಯ. ಆಹೋ ಮುರಹರ ಇದರಲ್ಲಿ ನಿನ್ನದೇನು ಇಲ್ಲದಿದ್ದರೆ ಸಾಕು ಕಪಟಚಾರ. ಈಗ ಹೊಡಿಯುವನು ನನ್ನ ಭಾಷೆ ಪಸತ್ರವ ಪೂರ್ವಿನ ಅರ್ಜುನ ಸತ್ಯುಕ್ತ ವಿಚಾರ. ಅಹೋ ಸಾರಥಿ ನನ್ನ ನಾರಾಯಣಾಸ್ತ್ರ ಬಾಣವು ಮತ್ತು ಅರ್ಜುನ ಪಾಶುಪಥವು ಆಕಾಶಕ್ಕೆ ಆರಿ ಗುಡಿಗೂ ಮಿಂಚುಗಳಂತೆ ಶಬ್ದ ಮಳೆಯುತ್ತಿದವು. ಇದೇ ಸಮಯ ದಯನ್ನು ಶಿರನ್ನು ಆರಿಸುವುದಕ್ಕೆ ಹೋಗೋಣ ನೋಡಿ ಸಾರಥಿ, ಅತಿ ಜಾಗೃತಿ. ಸಾರಥಿ ಇದೇನು ಆಶ್ಚರ್ಯ. ನಮ್ಮಿಬ್ಬರ ಸರಿ ಅಸ್ತ್ರಗಳನ್ನು ಆಕಾಶಕ್ಕೆ ಹಾರಿ ಮಿಂಚು ಗುಡುಗುಗಳಂತೆ ಸಮರ್ಪಟ ಮಾಡುತ್ತಿರುವವು. ಅಯ್ಯೋ ಶಿವ ಶಿವ ಹಕೋಟದ ಈ ಶಬ್ದಕ್ಕೆ ನನ್ನಿಂದ ತಡೆಯಲಾರದು. ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೇನೆ ಸಾರಥಿ, ಅತಿ ಜಾಗ್ರತೆ. ಅದೇ ಪ್ರಕಾರವಾದರೆ ಭೂಪತಿ ಬಾಣಾಪುರದ ಉಲಗಪ್ಪನವರು ಅರ್ಜುನನ ಪಾತ್ರ ಮಾಡಿದವರು 100 ರೂಪಾಯಿ ನೀಡಿರುತ್ತಾರೆ.
ನೀನೇ ನನಗೆ ಮೋಸ ಮಾಡುವುದು ತರವಲ್ಲ. ಅಯ್ಯೋ ಸಂಬಸಕದೆ ಅರ್ಜುನ, ನಿನ್ನ ಮೇಲೆ ಯುದ್ಧಕ್ಕೆ ನಿಂತು ನನ್ನ ಸರ್ವ ತಪ್ಪುಗಳನ್ನು ಮನ್ನಿಸು ಹ, ಪರಮಾತ್ಮ. ಕಲಿಪಾರ್ಥ, ನನ್ನ ಎನ್ನ ಮಡಿದು ಯಾರು ದ್ರುಪದ ನಂದನಿಗೆ ಈ ಭೂಮಿ ಮೇಲೆ ಜೀವಿಸಲಿದ್ದರೆ ನಾನು ಎಂದು ಈ ಭೂಮಿಯ ಮೇಲೆ ಜೀವಿಸಲಾರೆನು. ಎನ್ನ ಮಡಿದುಗಳಾದ ಈ ದ್ರುಪದ ನಂದಿನ ಭೂಮಿ ಮೇಲೆ ಆವರಿಸಲಿದ್ದರೆ ಈ ಭೂಮಿಯ ಮೇಲೆ ನಾನೆಂದು ಜೀವಿಸಲಾರೆನು. ಎನ್ನ ಪ್ರಾಣ ನೀನೆ ಅರ್ಥ ಮಾಡು, ಎನ್ನ ಜೀವ ದ್ರುಪದ ನಂದಿನಿಗೆ ಕೊಡು ಕೇಶವ. ಅಯ್ಯೋ ಆತ್ಮಜನಾದ ಧರ್ಮಜ ಭೀಮ ಸೈನ್ಯರು ದ್ರುಪದ ನಂದಿ ಎಲ್ಲಿರುವಳೆಂದು ಕೇಳಿದರೆ ಅವರಿಗೆ ನಾನೇನೆಂದು ಉತ್ತರವನ್ನು ನೀಡಲಿ. ಕೇಶವ, ಎನ್ನ ಪ್ರಾಣವನ್ನಿರಿಸು ಈ ಕ್ಷಣವ. ಅಹೋ ಧನಂಜಯ, ಪರಮಾತ್ಮ ಸ್ವಲ್ಪ ಸಮಾಧಾನ ಮಾಡ್ಕೊ. ಎನ್ನ ಮಾತನ್ನು ಕೇಳು. ನನ್ನ ಶಪಥವನ್ನು ಗಯನ ಶಿರವನ್ನು ಆರಿಸಿದಕ್ಕೆ ಇನ್ನು ಮೇಲೆ ಗಯನಿಗೆ ಮರು ಮೋಸವನ್ನಿಟ್ಟು ದ್ರುಪದ ದಂಡನಿಗೆ ಮರು ಜನ್ಮವನ್ನು ಕೊಡುವೆ ಪಾರ್ಥ. ದುರ್ಬಲ ಅತಿ ಸಮರ್ಥ.